ನಮಸ್ಕಾರ. ಚುನಾವಣೆಯ ಫಲಿತಾಂಶ ಅಂದ್ರೆ ಅದು ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಷ್ಟೇ ಅಲ್ಲ ಅಲ್ವಾ? ಅದು ಜನರ ಬದುಕಿನ ಕಥೆ, ಆಡಳಿತದ ಗುಣಮಟ್ಟಕ್ಕೆ ಹಿಡಿದ ಕನ್ನಡಿ. ಹಾಗಾಗಿ ಇವತ್ತು ನಾವು ಪದ್ಮನಾಭನಗರ ಕ್ಷೇತ್ರದ ರಿಸಲ್ಟನ್ನ ಉಂಡಾಣಕ್ಕೆ ಹೋಗಿ ನೋಡೋಣ. ಒಂದು ದೊಡ್ಡ ಜನಾದೇಶದ ಹಿಂದೆ ಅಡಗಿರೋ ಸವಾಲುಗಳೇನು, ಅವಕಾಶಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಈ ಪಯಣ ಶುರುವಾಗೋದು ಕರ್ನಾಟಕದ ಆರ್ಥಿಕತೆಯ ಹೃದಯ, ನಮ್ಮ ಬೆಂಗಳೂರಿನಿಂದ. ಬೆಂಗಳೂರಿನಲ್ಲೂ ಅದರ ಒಂದು ಪ್ರಮುಖ ಭಾಗವಾಗಿರೋ ಪದ್ಮನಾಭನಗರದಿಂದ ನಾವು ಈ ವಿಶ್ಲೇಷಣೆಯನ್ನ ಶುರು ಮಾಡ್ತಿದ್ದೀವಿ. ಸರಿ, ಇಲ್ಲಿಯೇ ಒಂದು ದೊಡ್ಡ ವಿರೋಧಾಭಾಸ ನಮಗೆ ಕಾಣಿಸ್ತೆ. ಏನದು ಅಂದ್ರೆ, ಒಬ್ಬ ನಾಯಕ ದಾಖಲೆಯ ಅಂತರದಿಂದ ಗೆಲ್ತಾರೆ, ಆದ್ರೆ ಅದೇ ಕ್ಷೇತ್ರದ ಜನ ನೀರಿಗಾಗಿ, ಕಸದ ಸಮಸ್ಯೆಗಾಗಿ, ರಸ್ತೆಗಾಗಿ, ಹೀಗೆ ದಿನನಿತ್ಯದ ಸೌಲಭ್ಯಗಳಿಗೋಸ್ಕರ ಹೋರಾಡ್ತಾ ಇರ್ತಾರೆ. ಇದು ಹೇಗೆ ಸಾಧ್ಯ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ. ಹಾಗಾದ್ರೆ ಮೊದಲು ನಾವು ಕ್ಷೇತ್ರದ ನೆಲದ ವಾಸ್ತವ ಏನು ಅಂತ ನೋಡೋಣ. ಅಷ್ಟಕ್ಕೂ ಅಲ್ಲಿನ ಜನ ಕಳಿಸ್ತಿರೋ ಸಿಗ್ನಲ್ಸ್ ತರಿ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಮಾತಾಡ್ತಿರೋದು ಪದ್ಮನಾಭನಗರದ ಬಗ್ಗೆ, ಅಂದ್ರೆ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ 171. ಇದೊಂದು ಪಕ್ಕಾ ಅರ್ಬನ್ ಏರಿಯಾ. ಇಲ್ಲಿ ಶ್ರೀಮಂತರು, ಮಧ್ಯಮ ವರ್ಗದವರು, ಬಡವರು, ಹೀಗೆ ಬೇರೆ ಬೇರೆ ಸಮುದಾಯದ ಜನ ಒಟ್ಟಿಗೆ ಬಾಳ್ತಿದ್ದಾರೆ. ಇದನ್ನ ನೋಡಿದ್ರೆ ಇಡೀ ನಗರ ಭಾರತದ ಒಂದು ಸಂಘ ಮಾಡೆಲ್ ತರನೇ ಕಾಣುತ್ತೆ. ಇಲ್ಲಿರೋ ಮತದಾರರ ಸಂಖ್ಯೆ ಎಷ್ಟು ಗೊತ್ತಾ? ಸುಮಾರು 2,79,000. ಇದರಿಂದಾನೇ ಗೊತ್ತಾಗುತ್ತೆ ಈ ನಗರ ಕ್ಷೇತ್ರದ ವ್ಯಾಪ್ತಿ ಎಷ್ಟು ದೊಡ್ಡದು ಮತ್ತು ರಾಜಕೀಯವಾಗಿ ಇದು ಎಷ್ಟು ಮುಖ್ಯ ಅಂತ. ನೋಡಿ, ಇಲ್ಲಿ ಚಿತ್ರದ 2 ಮುಖಗಳಿವೆ. ಒಂದು ಕಡೆ ಒಳ್ಳೆ ಕನೆಕ್ಟಿವಿಟಿ, ಚಂದದ ಪಾರ್ಕ್ಗಳು, ಕೆಲ ಏರಿಯಾಗಳಲ್ಲಿ 24/7 ನೀರು, ಈ ಥರದ ಪ್ಲ್ಯಾನ್ ಡೆವಲಪ್ಮೆಂಟ್ ಎದ್ದು ಕಾಣುತ್ತೆ. ಆದರೆ ಇನ್ನೊಂದು ಕಡೆ ಇಲಿಯಾಸ್ ನಗರ್, ಕಾವೇರಿ ನಗರದಂತಹ ಸ್ಲಮ್ ಏರಿಯಾಗಳನ್ನು ನೋಡಿದ್ರೆ ಅಭಿವೃದ್ಧಿಯಲ್ಲಿರೋ ಅಜಗಜಾಂತರ ವ್ಯತ್ಯಾಸ ಬಯಲಾಗುತ್ತೆ. ಇಲ್ಲಿ ಅಭಿವೃದ್ಧಿ ಮತ್ತು ಅಭಾವ ಎರಡೂ ಒಟ್ಟೊಟ್ಟಿಗೆ ನಡೀತಿದೆ. ಇಲ್ಲಿನ ಜನರ ದೈನಂದಿನ ಬದುಕಿನ ಕೆಲವು ಕಠಿಣ ಸತ್ಯಗಳನ್ನ ನೋಡೋಣ ಬನ್ನಿ. ಕುಡಿಯೋ ನೀರಿಗೆ ಟ್ಯಾಂಕರ್ ಮೇಲೆ ಡಿಪೆಂಡ್ ಆಗ್ಬೇಕು, ಎಲ್ಲೆಂದರಲ್ಲಿ ಕಸದ ರಾಶಿ, ಗಾಡಿ ನಿಲ್ಸೋಕೆ ಜಾಗವೇ ಇಲ್ಲ, ಮಳೆ ಬಂತಂದ್ರೆ ಸಾಕು ರಾಜಕಾಲುವೆ ಒತ್ತುವರಿಯಿಂದಾಗಿ ಇಡೀ ಏರಿಯಾನೇ ಮುಳುಗುತ್ತೆ. ಇನ್ನು ಒಳ ರಸ್ತೆಗಳ ಕಥೆಯಂತೂ ಕೇಳೋದೇ ಬೇಡ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಜನ ಬದುಕ್ತಿದ್ದಾರೆ. ಆದರೂ ಒಬ್ಬ ನಾಯಕನಿಗೆ ಇಷ್ಟೊಂದು ದೊಡ್ಡ ಬೆಂಬಲ ಸಿಗೋದು ಹೇಗೆ ಸಾಧ್ಯ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಈ ಸಂಖ್ಯೆಯನ್ನ ಜರ ಗಮನಿಸಿ, 17.2%. ಇದು ಕರ್ನಾಟಕದಲ್ಲಿ ಓದಿದ ಯುವಕರ ನಿರುದ್ಯೋಗದ ಪ್ರಮಾಣ. ಪದ್ಮನಾಭನಗರದಂತಹ ಅರ್ಬನ್ ಏರಿಯಾದಲ್ಲಿ ಡಿಗ್ರಿ ಹಿಡ್ಕೊಂಡು ಕೂತಿರೋ ಯುವಕರು ಎದುರಿಸ್ತಿರೋ ಉದ್ಯೋಗದ ಅಭದ್ರತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಜನರ ಈ ಅಸಮಾಧಾನಕ್ಕೆ ನಾವು 3 ಮುಖ್ಯ ಕಾರಣಗಳನ್ನು ಗುರುತಿಸ್ಬೋದು. ಒಂದು, ಕೇವಲ ವೆಲ್ಫೇರ್ ಸ್ಕೀಮ್ಗಳಿಂದ ಬದುಕು ಪೂರ್ತಿ ಬದಲಾಗಲ್ಲ ಅನ್ನೋ ಒಂದು ರೀತಿಯ ಆಯಾಸ. 2, ನಮಗೆ ಕಾಣೋ ಡೆವಲಪ್ಮೆಂಟ್ಗೂ ಜನರಿಗೆ ನಿಜವಾಗಿ ಬೇಕಾಗಿರೋದಕ್ಕೂ ಇರೋ ಅಂತರ. ಇನ್ನು 3ನೇದು, ಓದಿರೋ ಯುವಕರಿಗೆ ಕಾಡ್ತಿರೋ ಜಾಬ್ ಕ್ರೈಸಿಸ್. ಈ 3 ಸಿಗ್ನಲ್ಗಳೇ ಆ ಕ್ಷೇತ್ರದ ಭವಿಷ್ಯವನ್ನ ನಿರ್ಧರಿಸೋದು. ಸರಿ, ಜನರ ಕಷ್ಟಗಳು ಒಂದ್ಕಡೆ. ಆದ್ರೆ ಇದರ ನಡುವೆಯೂ ಎಲೆಕ್ಷನ್ ಸಿಸ್ಟಮ್ ಇಂಥದೊಂದು ಭರ್ಜರಿ ಮ್ಯಾಂಡೇಟನ್ನ ಹೇಗೆ ಕೊಡ್ತು? ಬನ್ನಿ ಇದನ್ನ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಹಾಲಿ ಶಾಸಕರ ಒಂದು ಸ್ವಾಟ್ ಅನಾಲಿಸಿಸ್ ಮಾಡೋಣ. ಅವರ ಸ್ಟ್ರೆಂತ್ಸ್ ಏನು? ಅವರು 7ನೇ ಬಾರಿಗೆ ಕಂಟೆಸ್ಟ್ ಮಾಡ್ತಿರೋ ಅನುಭವಿ ನಾಯಕ. ಜೊತೆಗೆ ಅವರ ಪಕ್ಷದ ಸಂಘಟನೆ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆದರೆ ವೀಕ್ನೆಸ್ಗಳು ಇವೆ. ನಾಗರಿಕ ಸಮಸ್ಯೆಗಳು ಹಾಗೆ ಉಳಿದಿವೆ. ಇಷ್ಟು ವರ್ಷ ಅಧಿಕಾರದಲ್ಲಿದ್ರೂ ಹೊಸದೇನೋ ಮಾಡ್ತಾರೆ ಅನ್ನೋ ಒಂದು ಸ್ಯಾಚುರೇಷನ್ ಫೀಲಿಂಗ್. ಹಾಗೆ ನಿಷ್ಕ್ರಿಯತೆ ಬಗ್ಗೆನೋ ಆರೋಪಗಳಿವೆ. ಒಂದು ಸಿಸ್ಟಮ್ನ ನಿಜವಾದ ಬಲ ಏನು ಅಂತ ತಿಳಿಯಬೇಕಾದ್ರೆ ನಾವು VRINO ಅನ್ನೋ ಫ್ರೇಮ್ವರ್ಕ್ ಬಳಸ್ಬೋದು. ಅಂದ್ರೆ ಯಾವುದು ಬೆಲೆ ಬಾಳುತ್ತೆ, ಯಾವುದು ಅಪರೂಪ, ಯಾವುದನ್ನ ಬೇರೆಯವರು ಕಾಪಿ ಮಾಡೋಕ್ಕಾಗಲ್ಲ ಮತ್ತು ಯಾವುದು ಆರ್ಗನೈಸ್ಡ್ ಆಗಿದೆ ಅಂತ ನೋಡೋದು. ಇಲ್ಲಿ ನೋಡಿ, ನಾಯಕತ್ವ ಮತ್ತು ಪಕ್ಷದ ನೆಟ್ವರ್ಕ್ ಇದೆಯಲ್ಲ, ಅದು ವ್ಯಾಲ್ಯೂಯಬಲ್, ರೇರ್ ಮತ್ತು ಅದನ್ನ ಇಮಿಟೇಟ್ ಮಾಡೋದು ಕಷ್ಟ. ಆದ್ರೆ ರೋಡು, ನೀರು, ಈ ಥರದ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅದು ವ್ಯಾಲ್ಯೂಯಬಲ್ ನಿಜ, ಆದ್ರೆ ಅದು ರೇರ್ ಅಲ್ಲ. ಅದನ್ನ ಯಾರು ಬೇಕಾದ್ರೂ ಕಟ್ಬೋದು. ಇದು ಆ ಸಿಸ್ಟಮ್ನ ಒಂದು ಒಳಗಿನ ವೀಕ್ನೆಸ್ ಅನ್ನ ತೋರಿಸುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಕುಡಿಯೋ ನೀರಿಗಾಗಿ ಅಥವಾ ಕಸದ ರಾಶಿ ಮಧ್ಯೆ ಬದುಕಬೇಕಾಗಿ ಬಂದಾಗ ಅದು ಕೇವಲ ಒಂದು ಸೌಲಭ್ಯದ ಕೊರತೆ ಅಲ್ಲ, ಅದು ಅವರ ಘನತೆಗೆ ಧಕ್ಕೆ ತರುವ ವಿಚಾರ. ಇದಕ್ಕಾಗಿಯೇ ಸಾರ್ವಜನಿಕ ಜೀವನದಲ್ಲಿ ಮಾತಾಡೋರು ಪರಿಹಾರ ಹುಡುಕೋ ಜವಾಬ್ದಾರಿಯಿಂದ ಮಾತಾಡಬೇಕು. ಕೇವಲ ಆರೋಪ ಪ್ರತ್ಯಾರೋಪಗಳಿಂದ ಜನರ ಬದುಕು ಬದಲಾಗಲ್ಲ. ಸರಿ, ಈಗ ಬನ್ನಿ ನಂಬರ್ಸ್ಗಳ ಕಥೆಯನ್ನ ನೋಡೋಣ. ಜನರ ಇಷ್ಟೆಲ್ಲ ದೂರುಗಳ ನಡುವೆಯೂ ಎಲೆಕ್ಷನ್ ರಿಸಲ್ಟ್ ಇಷ್ಟು ಕ್ಲಿಯರ್ ಆಗಿ ಹೇಗ್ ಬಂತು? ಅಂಕಿಅಂಶಗಳು ಏನ್ ಹೇಳ್ತವೆ ಅಂತ ನೋಡೋಣ. ಈ ಚಾರ್ಟ್ ಅನ್ನ ಜರ ನೋಡಿ. 2018ರಲ್ಲಿ 48.2% ಇದ್ದ ಬಿಜೆಪಿ ವೋಟ್ ಶೇರ್
2023ಕ್ಕೆ ಬರೋಬ್ಬರಿ 61.7% ಆಗಿದೆ. ಅಂದರೆ ಸುಮಾರು 13.5% ಜಾಸ್ತಿ. ಇದು ಸಣ್ಣಪುಟ್ಟ ಗೆಲುವಲ್ಲ. ಸಪೋರ್ಟ್ ಹೇಗೆ ಒಂದೇ ಕಡೆಗೆ ಶಿಫ್ಟ್ ಆಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. 2023ರ ವೋಟ್ ಶೇರ್ನ ಬ್ರೇಕಪ್ ನೋಡಿದ್ರೆ ಇನ್ನೊಂದು ಕಥೆ ಗೊತ್ತಾಗುತ್ತೆ. ವಿರೋಧ ಪಕ್ಷಗಳ ವೋಟ್ಗಳು ಹೇಗೆ ಹಂಚಿ ಹೋಗಿವೆ ಅಂತ ನೋಡಿ. ಅದರಲ್ಲೂ ಜೆಡಿಎಸ್ 28%ಗಿಂತ ಹೆಚ್ಚಿದ್ದ ವೋಟ್ ಶೇರ್ 5%ಗೂ ಕಡಿಮೆಯಾಗಿದೆ. ಇದು ಅಪೋಸಿಷನ್ನ ಆರ್ಗನೈಸೇಷನಲ್ ವೀಕ್ನೆಸ್ ಅನ್ನ ಕ್ಲೀನಾಗಿ ತೋರಿಸುತ್ತೆ. ಹಾಗಾದ್ರೆ ನಂಬರ್ಸ್ ಹೇಳೋ ಕತೆ ತುಂಬಾ ಸ್ಪಷ್ಟವಾಗಿದೆ. ಈ ರಿಸಲ್ಟ್ ಕೇವಲ ಹಾಲಿ ನಾಯಕರ ಸ್ಟ್ರೆಂತ್ನಿಂದ ಮಾತ್ರ ಬಂದಿದ್ದಲ್ಲ, ಬದಲಿಗೆ ಜನರಿಗೆ ಒಂದು ನಂಬಿಕೆ ಬರೋ ಥರ ಪರ್ಯಾಯ ಪ್ಲಾನ್ ಕೊಡೋಕೆ ವಿರೋಧ ಪಕ್ಷಗಳು ಫೇಲ್ ಆಗಿದ್ದರ ಪರಿಣಾಮ ಕೂಡ ಹೌದು. ಇಲ್ಲಿವರೆಗೂ ನಾವು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಸರಿ, ಈಗ ಪರಿಹಾರದ ಕಡೆಗೆ ನೋಡೋಣ. ಕ್ಷೇತ್ರದ ಭವಿಷ್ಯಕ್ಕಾಗಿ ಡೇಟಾ ಆಧಾರದ ಮೇಲೆ ಒಂದು ಕ್ಲಿಯರ್ ಬ್ಲೂ ಪ್ರಿಂಟ್ ಹೇಗಿರಬಹುದು ನೋಡಿ, ಇಲ್ಲಿ ಒಂದು 3 ಪಾಯಿಂಟ್ ಡೆವಲಪ್ಮೆಂಟ್ ಪ್ಲೆಡ್ಜ್ ಇದೆ. 1, ರಾಜಕಾಲುವೆಗಳನ್ನು ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡಿ ಫ್ಲಡ್ ಕಂಟ್ರೋಲ್ ಮಾಡೋದು. 2, ಟ್ರಾಫಿಕ್ ಮತ್ತು ಮೊಬಿಲಿಟಿಗೆ ಒಂದು ಕಾಂಪ್ರಹೆನ್ಸಿವ್ ಮಾಸ್ಟರ್ ಪ್ಲಾನ್. ಇನ್ನು 3ನೇದು, ನಮ್ಮ ಯುವಕರಿಗಾಗಿ ಒಂದು ಟೆಕ್ ಇನ್ಕ್ಯುಬೇಟರ್ ಮತ್ತೆ ಸ್ಕಿಲ್ ಸೆಂಟರ್. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಸುಮಾರು 30 ಕೋಟಿ ಖರ್ಚು ಮಾಡಿ ಜಯಾ ಟೆಕ್ ಸ್ಟಾರ್ಟಪ್ ಹಬ್ ಶುರು ಮಾಡಬಹುದು. ಸರಿ, ಇದರಿಂದ ಜನರಿಗಾಗೋ ಲಾಭ ಏನು? ನೇರವಾಗಿ 5,000 ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಯುವಕರ ಉದ್ಯೋಗ ಪ್ರಮಾಣ 15% ಹೆಚ್ಚಾಗುತ್ತೆ. ಇದು ಕೇವಲ ಖರ್ಚಲ್ಲ, ಇದು ನಮ್ಮ ಜನರ ಭವಿಷ್ಯದ ಮೇಲೆ ಮಾಡೋ ಒಂದು ಇನ್ವೆಸ್ಟ್ಮೆಂಟ್. ನಿರುದ್ಯೋಗದ ಸಮಸ್ಯೆಗೆ ಇದಕ್ಕಿಂತ ನೇರವಾದ ಉತ್ತರ ಬೇಕಾ? ದೊಡ್ಡ ಯೋಜನೆಗಳು ಮುಖ್ಯ, ಒಪ್ಕೊಳ್ಳೋಣ. ಆದ್ರೆ ಜನರ ದಿನನಿತ್ಯದ ಬದುಕನ್ನ ಸುಧಾರಿಸೋಕೆ ತಕ್ಷಣಕ್ಕೆ ಏನ್ ಮಾಡ್ಬೋದು? ಕಾಗದದ ಮೇಲಿರೋ ಭರವಸೆಗಳನ್ನ ನಿಜ ಜೀವನಕ್ಕೆ ತರೋದು ಹೇಗೆ? ಜನರ ಜೀವನ ಮಟ್ಟವನ್ನ ತಕ್ಷಣಕ್ಕೆ ಸುಧಾರಿಸಬಲ್ಲ 3 ಯೋಜನೆಗಳನ್ನ ಫಾಸ್ಟ್ ಟ್ರ್ಯಾಕ್ ಮಾಡಬಹುದು. 1, ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಪೈಪ್ ವಾಟರ್. 2, PMAY ಅರ್ಬನ್ ಮತ್ತೆ ಸ್ಲಮ್ ರೀಡೆವಲಪ್ಮೆಂಟ್ಗೆ ವೇಗ ಕೊಡೋದು. 3, MGNRG ಕೆಲಸಗಳನ್ನ ಕೌಶಲ್ಯ ಸ್ಕಿಲ್ ಸೆಂಟರ್ಗಳ ಜೊತೆ ಲಿಂಕ್ ಮಾಡಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಮಾಡೋದು. ಇವು ಜನರ ದಿನನಿತ್ಯದ ಕಷ್ಟಗಳನ್ನ ಖಂಡಿತ ಕಡಿಮೆ ಮಾಡ್ತವೆ. ಆದ್ರೆ ಈ ಹೊಸ ಯೋಜನೆಗಳನ್ನ ಜಾರಿಗೆ ತರುವಾಗ ಒಂದು ವಿಚಾರ ತುಂಬಾ ಮುಖ್ಯ. ಅದು ಜನರ ಡೇಟಾ ಪ್ರೈವಸಿ. ಭಾರತದ ಕಾನೂನಿನ ಚೌಕಟ್ಟಿನಲ್ಲಿ ಜನರ ಪರ್ಸನಲ್ ಡೇಟಾವನ್ನ ಅವರ ಒಪ್ಪಿಗೆ ಪಡೆದು ನಿರ್ದಿಷ್ಟ ಕಾರಣಕ್ಕೆ ಮಾತ್ರ ಬಳಸಬೇಕು. ಅಂದ್ರೆ ಸೇವೆ ಕೊಡೋಕೆ ಬಳಸಬೇಕೇ ಹೊರತು ಸರ್ವೇಲೆನ್ಸ್ಗಲ್ಲ. ನೆನಪಿಡಿ, ಆಡಳಿತದಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ಕೊನೆಯದಾಗಿ, ಇಂಥದ್ದೊಂದು ದೊಡ್ಡ ಗೆಲುವು ತನ್ನ ಜೊತೆ ಯಾವ ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ತರುತ್ತೆ ಅನ್ನೋದನ್ನ ನೋಡೋಣ. ಈ ಸಂಖ್ಯೆಯನ್ನ ನೋಡಿ, 100ಕ್ಕೆ 86. ಇದು ಕ್ಯಾಂಡಿಡೇಟ್ ರಿಟೈನಬಿಲಿಟಿ ಸ್ಕೋರ್. ಅಂದ್ರೆ ಹಾಲಿ ನಾಯಕರ ರಾಜಕೀಯ ಹಿಡಿತ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದೊಂದು ನಂಬರ್ ಸಾಕು. ಒಂದು ದೊಡ್ಡ ಜನಾದೇಶ ಅಂದ್ರೆ ಅದು ಗೆದ್ದು ಮೇಲೆ ಶೋಕೇಸ್ನಲ್ಲಿಡೋ ಟ್ರೋಫಿ ಅಲ್ಲ, ಅದು ಜನರ ಜೊತೆ ಮಾಡ್ಕೊಂಡಿರೋ ಒಂದು ಕಾಂಟ್ರಾಕ್ಟ್, ಒಂದು ದೊಡ್ಡ ಜವಾಬ್ದಾರಿ. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಆದ್ರೆ ಬಹುಮುಖ್ಯ ಪ್ರಶ್ನೆ ಇದು: ಈ ಮ್ಯಾಂಡೇಟ್ ಇದುವರೆಗೂ ಮಾಡಿದ ಕೆಲಸಕ್ಕೆ ಸಿಕ್ಕಿದ ರಿವಾರ್ಡಾ, ಅಥವಾ ಮುಂದಿನ 5 ವರ್ಷ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಮಾಡಿಕೊಂಡಿರೋ ಕಾಂಟ್ರಾಕ್ಟಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಿರೋದು ಮುಂದಿನ 5 ವರ್ಷಗಳ ಆಡಳಿತ. ನಿಜವಾದ ಪರೀಕ್ಷೆ ಈಗ ಶುರು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಬಯಸಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ಐಡಿ mgr@blueprintstrategies.ai ಅಥವಾ 08042041602 ಈ ನಂಬರ್ಗೆ ಕರೆ ಮಾಡಿ. ನಮ್ಮ ಗುರಿ ರಾಜಕೀಯವನ್ನು